ನಡೆವ ಹಾದಿಯಲ್ಲಿ ಚಂದ್ರಕಲಾ ಅವರು ಹಾಡ್ತಾರೆ. ಸುಖವು ನಿನ್ನ ಕಾಡುತ್ತೇನು ಈ ಬೇಗನೆ ನೀಗಲಿ ಮನಸ್ಸು ಹಗುರವಾಗಲಿ ನೀ ನಡೆವ ಹಾದಿಯಲ್ಲಿ ನಗೆ ಹೂವು ಮಾಡದಿರಲಿ ಬಯಸಿತು ಮನಸ್ಸು ಕೈ ಸೇರೆ ಎಲ್ಲ ಸೊಗಸು ಕೈ ಜಾರೆ ಎಲ್ಲ ಕನಸು ಆಸೆ ಮರೆತರೆ ನೆನಸು ನನ್ನ ಕಣ್ಣ ನೀರಿನಲ್ಲಿ ನಿನ್ನ ಬಿಂಬ ಕಾಣುತ್ತಿರಲಿ ಈ ಬಾಳು ಇಂತೆ ಇರಲಿ ನಿನ್ನ ನೆನಪು ಚಿರವಾಗಿರಲಿ ಬೇಗೆ ನೀಗಲಿ ಮನಸ್ಸು ಹಗುರವಾಗಲಿ ನೀ ನಡೆವ ಹಾದಿಯಲ್ಲಿ ನಗೆ ಹೂವು ಮಾಡದಿರಲಿ ಈ ಬಾಳ ಬುದ್ಧಿಯಲ್ಲಿ ಸಿಹಿ ಪಾಲು ನಿನಗಿರಲಿ ಈ ಬಾಳ ಬುದ್ಧಿಯಲ್ಲಿ ಸಿಹಿ ಪಾಲು ನಿನಗಿರಲಿ ಕಹಿಯೆಲ್ಲ ನನಗಿರಲಿ ಸಿಹಿ ಪಾಲು ನಿನಗಿರಲಿ ಕಹಿಯೆಲ್ಲ ನನಗಿರಲಿ. ಧನ್ಯವಾದ. ನಿಮ್ಮ ವಯಸ್ಸಿಗೆ ನಿಮ್ಮ ಆಸಕ್ತಿಗೆ ಇದಕ್ಕೆ ನಾನು ತುಂಬ ಆಭಾರಿಯಾಗಿದ್ದೀನಿ. ಖುಷಿ ಆಯಿತು. ನಿಮ್ಮ ಆಸಕ್ತಿ ದೊಡ್ಡದು, ಆದರೆ ನಿಮ್ಮ ಪ್ರಯತ್ನ ಏನೂ ಇಲ್ಲಮ್ಮ. ಪ್ರಯತ್ನ ಪಡಬೇಕಮ್ಮ. ಸಾಂಗ್ ಜೊತೆ ಪ್ರಾಕ್ಟೀಸ್ ಚೆನ್ನಾಗಿ ಮಾಡಿ. ತಾಳ ಅಂತ ಒಂದು ಸಾಂಗಿಗೆ ಇದ್ದೇ ಇರುತ್ತೆ, ಅದನ್ನು ಅಬ್ಸರ್ವ್ ಮಾಡಿ. ಶ್ರುತಿ ಏನೇನೋ ಹಾಡ್ಬಿಟ್ರಿ. ಇವಾಗ ಏನೋ ಕನ್ಫ್ಯೂಸ್ ಮಾಡ್ಕೊಂಡ್ಬಂದಿದ್ದೀರಿ ಅನ್ಸುತ್ತೆ. ಬೇರೆ ಯಾವುದೋ ಸಾಂಗ್ ತೊಗೊಂಡಿದ್ದೀರಿ ಅನಿಸುತ್ತೆ. ದಿಢೀರಂತ ಚೇಂಜ್ ಮಾಡ್ಕೊಂಡಿರ್ತೀರಾ, ಏನೋ ಮಾಡ್ಕೊಂಡಿದ್ದೀರಾ ನೀವು. ಒಟ್ಟಿನಲ್ಲಿ ಎಲ್ಲೂ ಏನೂ ಸರಿ ಇಲ್ಲ, ಸರಿ ಬರಲಿಲ್ಲ. ಓಕೆ, ನಿಮ್ಮ ಆಸಕ್ತಿ, ನಿಮ್ಮ ಏಜು, ನೀವು ಬಂದಿರೋ ಊರು, ಇದಕ್ಕೆ ಗೌರವ ಕೊಡಬೇಕಷ್ಟೇ. ನಾನು ಮ್ಯೂಸಿಕಲ್ಲಿ ನಾನು ಸುಳ್ಳು ಹೇಳೋಕ್ಕಾಗಲ್ಲಮ್ಮ. ಇದು ಚೆನ್ನಾಗಿ ಆಡ್ಬಿಟ್ರಿ ಅಂತೆಲ್ಲ ಹೇಳೋಕ್ಕಾಗಲ್ಲ. ಮ್ಯೂಸಿಕ್ನ ಮಾತ್ರ ಯಾವನು ಏನೂ ಮಾಡ್ಕೊಳಕ್ಕಾಗದೇ ಇರೋಂಥ ವಿದ್ಯೆ ಅಂದರೆ ಮ್ಯೂಸಿಕ್. ಅದಕ್ಕೆ ತಕ್ಕಂಗಿದ್ರೇ ಒಂಚೂರು ಏಜಲ್ಲೆಲ್ಲ ಪ್ರಾಕ್ಟೀಸ್ ಮಾಡ್ತೀರೋ ನೀವೆಲ್ಲ ಹಿರಿಯರಮ್ಮ, ತಿಳುವಳಿಕಸ್ತರು. ಸ್ವಲ್ಪ ಜಾಸ್ತಿ ಹೆಚ್ಚಿನ ಗಮನ ಕೊಟ್ಟು ಕಲ್ತ್ಕೊಂಡ್ರೆ ಸ್ವಲ್ಪ ಒಳ್ಳೆಯದಮ್ಮ. ಆಯ್ತಮ್ಮ? ಎಲ್ಲಿಂದ ಬಂದಿದ್ದಮ್ಮ? ಗುಲ್ಬರ್ಗನ? ಕುಮಾರಸ್ವಾಮಿ ಹೊರಟ ಮನೆ. ಓಕೆ, ಆಯ್ತು. ಥ್ಯಾಂಕ್ ಯು ಸರ್. ಚಂದ್ರಕಲಾ ಮ್ಯಾಮ್, ಪ್ರಯತ್ನ ಪಡಿ.